ಈ ರೀತಿಯ ಭಯೋತ್ಪಾದನೆಯ ಘಟನೆಗಳನ್ನು ನಾವು ಯಾವುದೇ ಒಂದು ಧರ್ಮದ ಆಧಾರದಲ್ಲಿಯೂ ಕೂಡ ಖಂಡಿತ ನೋಡುವುದಿಲ್ಲ. ಈ ಘಟನೆಗಳನ್ನು ಬಳಕೆ ಮಾಡಿಕೊಂಡು ಒಂದಷ್ಟು ರಾಜಕೀಯ ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ರಾಜಕೀಯ ಹುನ್ನಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಈ ರೀತಿಯ ಚಟುವಟಿಕೆಗಳನ್ನು ನಾವು ಭಾರತದ ಜನತೆ ಏನಿದ್ದೇವೆ ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ಕೂಡ ನಾವು ಇದನ್ನು ಖಂಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇಂದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಈ ಒಂದು ಕಾರ್ಮಿಕ ದಿನಾಚರಣೆ ನಡೀತಾ ಇದೆ. 139 ವರ್ಷಗಳ ಹಿಂದೆ ಅಂದಿನ ಗುಲಾಮಗಿರಿಯ ವಿರುದ್ಧ ಸೆಟೆದು ನಿಂತು ಹೋರಾಟಕ್ಕೆ ಇಳಿದಂತ ಕಾರ್ಮಿಕರ ಮೇಲೆ ಅಂದಿನ ಆಡಳಿತ ದೌರ್ಜನ್ಯ ಮಾಡಿ ಗುಂಡು ಹಾರಿಸಿ ಕಾರ್ಮಿಕರನ್ನ ಅನೇಕರನ್ನ ಕೊಂದು ಆ ಒಂದು ಕಾರ್ಮಿಕ ವರ್ಗದ ಚಳವಳಿಯನ್ನ ಆರಂಭಿಸಲಾಗಿದೆ. ಅಲ್ಲಿಂದ ಇಲ್ಲಿ ತನಕ ಜಗತ್ತಿನ ಮೂಲೆ ಮೂಲೆಯಲ್ಲಿ ಹೊಸ ಹೊಸ ಕ್ಷೇತ್ರದ ಜನ ತಮ್ಮ ಹಕ್ಕುಗಳಿಗಾಗಿ ತಮ್ಮ ಸೌಲಭ್ಯಗಳಿಗಾಗಿ ನಾವು ಮನುಷ್ಯರು ನಮ್ಮ ಮನುಷ್ಯತ್ವ ಬೇಕು, ಮನುಷ್ಯರಾಗಿ ಬದುಕಲಿಕ್ಕೆ ಅವಕಾಶ ಬೇಕು ಅನ್ನುವಂತ ಕಾಲಕ್ಕಾಗಿ ಸಂಘಟಿತರಾಗಿ ಎಲ್ಲ ಆಡಳಿತ ವ್ಯವಸ್ಥೆಯ ವಿರುದ್ಧ ಹೋರಾಟಗಳನ್ನ ಸಂಘಟಿಸ್ತಾ ಮಾಡ್ತಾ ಬಂದಿದ್ದಾರೆ. ಅಪಾರವಾದಂತ ಸಂಪತ್ತನ್ನ ಸೃಷ್ಟಿ ಮಾಡಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ, ಪ್ರಪಂಚ ಅಭಿವೃದ್ಧಿ ಹೊಂದಲಿಕ್ಕೆ, ನಾಗರಿಕತೆಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯ ಆಗಿರುವಂತದ್ದು ಎಲ್ಲ ಕ್ಷೇತ್ರಗಳ ಜನರ ದುಡಿಮೆಯ ಬಲದಿಂದ. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಸೃಷ್ಟಿಯಾಗುವಂತಹ ಸಂಪತ್ತು, ದುಡಿಮೆಯಿಂದ ಉತ್ಪತ್ತಿಯಾಗುವಂತಹ ಸಂಪತ್ತು ಏನಿದೆ ಅದು ಇವತ್ತು ಅಲ್ಲಿಯ ನಮ್ಮ ಆಡಳಿತ ವ್ಯವಸ್ಥೆಯ ಅನುಗುಣವಾಗಿ ಜನರಿಗೆ ಹಂಚಿಕೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಸಾಮ್ರಾಜ್ಯಶಾಹಿ ದೇಶಗಳು ಇಡೀ ಜಗತ್ತಿನ ಸಣ್ಣ ಸಣ್ಣ ದೇಶಗಳ ಸಂಪತ್ತುಗಳನ್ನ ಕ್ರೋಢೀಕರಣ ಮಾಡಲಿಕ್ಕಾಗಿ, ತನ್ನ ಸಾಮ್ರಾಜ್ಯಶಾಹಿ ನೀತಿಗಳನ್ನ ವಿಸ್ತರಣೆ ಮಾಡಲಿಕ್ಕಾಗಿ ಇವತ್ತು ಬಲಾಢ್ಯ ರಾಷ್ಟ್ರಗಳು ಬಲಹೀನ ರಾಷ್ಟ್ರಗಳ ಮೇಲೆ ದಾಳಿಗಳನ್ನು ಮಾಡುವಂತಹದ್ದು, ದಬ್ಬಾಳಿಕೆಗಳನ್ನು ಮಾಡುವಂತಹದ್ದು, ಹಿಂಸೆಗಳನ್ನು ಮಾಡುವಂತಹದ್ದನ್ನ ಆ ಮೂಲಕ ತಮ್ಮ ದೇಶದ ಸಂಪತ್ತನ್ನ ಕ್ರೋಢೀಕರಣ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದೇಶದಲ್ಲಿ ನಡೆದಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಂತ ಅಲ್ಲಿನ ಅಧ್ಯಕ್ಷರು ಟ್ರಂಪ್ ಅವರ ಆಡಳಿತ ವೈಖರಿ ಇವತ್ತು ಪ್ರಪಂಚವನ್ನೇ ಅಲುಗಾಡಿಸುವ ರೀತಿಯಲ್ಲಿದೆ ಅನ್ನೋದು ನಾವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡಿದ್ದೇವೆ. ಆ ಒಂದು ಉದ್ದೇಶ ಕ್ರೀಡಾಸ್ಥಿತಿ ನಮ್ಮನ್ನು ಆಡಳಿತ ಮಾಡುವಂತ ಯಾವ ಸರ್ಕಾರಗಳಿಗೆ ಇವತ್ತು ಸಾಧ್ಯ ಆಗಲಿಲ್ಲ. ಇದಕ್ಕೆ ಬದಲಾಗಿ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ, ಬ್ರಿಟಿಷರ ಪಿತೃ ಹಿಂದೆ ಈ ದೇಶದಲ್ಲಿ ನಮ್ಮ ದುಡಿಯುವ ವರ್ಗ ಸಂಘಟಿತರಾಗಿ ಹಲವಾರು ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಹೋರಾಟಗಳನ್ನ ಮಾಡಿರುವಂತಹದ್ದು. ಅದರ ಭಾಗವಾಗಿ ಇವತ್ತು 1926ರಿಂದ ಆರಂಭ ಆಗಿರುವಂತಹ ಕಾರ್ಮಿಕರ ಕಾಯ್ದೆಗಳು, ಕಾನೂನುಗಳು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅದನ್ನು ಕಸ್ಕೊಳ್ಳಿಕ್ಕೆ ಮುಂದಾಗ್ತದೆ.